ಟಿಕೆಟ್ ನೀಡಲಿಕ್ಕೆ ಮುಂದಾಗಿದೆ. ಮತ್ತೊಂದು ಕಡೆ ಈ ಬಂಡಾಯ ಅನ್ನೋದು ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಡ್ಯಾಮೇಜ್ ಅನ್ನ ಉಂಟು ಮಾಡಬಹುದು ಅನ್ನೋ ರೀತಿಯ ಚಿತ್ರಣ ಕಾಣೋಕ್ ಸಿಗ್ತಾ ಇದೆ. ಒಂದೆರಡು ಕ್ಷೇತ್ರ ಅಲ್ಲ, ಶಿವಮೊಗ್ಗದಿಂದ ಪ್ರಾರಂಭವಾಗಿ ರಾಯಚೂರಿನವರೆಗೂ ಕೂಡ ಬಂಡಾಯಕ್ಕೆ ಮದ್ದೆರೆಯೋಕೆ ಅಂತ ರಾಜ್ಯ ಬಿಜೆಪಿ ನಾಯಕರು ಹರಸಾಹಸ ಪಡ್ತಿದ್ದಾರೆ. ಸ್ವತಃ BS ಯಡಿಯೂರಪ್ಪನವರೇನೆ ಕ್ಷೇತ್ರಕ್ಕೆ ಪ್ರಯಾಣವನ್ನ ಮಾಡಿ ಅಲ್ಲಿನ ಅಸಮಾಧಾನಿತರನ್ನ ಸಂಪರ್ಕ ಮಾಡಿ ಅವರ ಮನವನ್ನ ಒಲಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. 2-3 ದಿನದಲ್ಲಿ ಕೇಸರಿ ಸೇನೆ ಮ್ಯಾಜಿಕ್ ಮಾಡುತ್ತೆ, ನೋಡ್ತಾ ಇರಿ ಅಂತ ಹೇಳಿ ಇವತ್ತು ಮೈಸೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಹೇಳಿಬಿಟ್ಟಿದ್ದಾರೆ. ಈ ಬಂಡಾಯ, ಅದರ ಶಮನದ ಯತ್ನ, ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಲೋಕಸಭಾ ಚುನಾವಣೆಗೆ ಟಿಕೆಟ್ ಹಂಚಿಕೆಯಿಂದ ಉಂಟಾಗಿದ್ದ ಅಸಮಾಧಾನವನ್ನ ಪರಿಹರಿಸಲು ಯಡಿಯೂರಪ್ಪ ಅಖಾಡಕ್ಕೆ ಧುಮುಕಿದ್ದಾರೆ. 82ರ ಹರೆಯದ BSY ತಮ್ಮ ಪುತ್ರ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಎದುರಾಗಿದ್ದ ಅಡೆತಡೆ ಸವಾಲುಗಳನ್ನ ತಾವೇ ಮುಂದೆ ನಿಂತು ಒಂದೊಂದಾಗಿ ನಿವಾರಣೆ ಮಾಡುತ್ತಿದ್ದಾರೆ. ಸೋಮವಾರ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಅಸಮಾಧಾನ ಶಮನಗೊಳಿಸಿದ್ರು. ಕಾಂಗ್ರೆಸ್ನತ್ತ ಮುಖ ಮಾಡಿದ್ದ ಸಂಗಣ್ಣರನ್ನ ಪಕ್ಷದಲ್ಲೇ ಉಳಿಯುವಂತೆ ಮಾಡಿದ್ರು. ಅದಕ್ಕೂ ಮೊದಲು ಬಳ್ಳಾರಿ ಕೊಪ್ಪಳಕ್ಕೆ ಅನುಕೂಲವಾಗ್ಲಿ ಅಂತ ಗಾಲಿ ಜನಾರ್ದನ್ ರೆಡ್ಡಿಯನ್ನ ಪಕ್ಷಕ್ಕೆ ಕರೆತಂದ್ರು. ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಕರೆದ ಸಭೆಗೆ ಕೆಲವು ಮುಖಂಡರು ಗೈರಾಗಿದ್ರು. ಆದ್ದರಿಂದ ಸ್ವತಃ ದಾವಣಗೆರೆಗೆ ತೆರಳಿ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದ ಮಾಜಿ ಸಚಿವರಾದ SA ರವೀಂದ್ರನಾಥ್, MP ರೇಣುಕಾಚಾರ್ಯ ಮತ್ತಿತರರನ್ನ ಮನವೊಲಿಸಿದ್ರು. ಇವತ್ತು JDS BJP ಹೊಂದಾಣಿಕೆ ಮಾಡಿಕೊಂಡಿರೋದ್ರಿಂದ ನಾವು ದೊಡ್ಡ ಒಂದು ಗೆಲುವನ್ನು ಸಾಧಿಸೋಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು BJP JDS ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ. ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿಯವರು ಸಹ ಎಲ್ಲ ಕಡೆ ಓಡಾಟ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದೆಲ್ಲದರ ಪರಿಣಾಮ ನಮ್ಗೆ ಒಳ್ಳೆಯ ಒಂದು ಫಲಿತಾಂಶ ಬರುತ್ತೆ. ರಾಜ್ಯ ಬಿಜೆಪಿಯಲ್ಲಿನ ಸಮಸ್ಯೆಗಳು 4-5 ದಿನಗಳಲ್ಲಿ ಬಗೆಹರಿಯಲಿದ್ದು 28 ಕ್ಷೇತ್ರಗಳನ್ನು ಬಿಜೆಪಿ JDS ಮೈತ್ರಿಕೂಟ ಗೆಲ್ಲಲಿದೆ ಎಂದು ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನೊಂದು 4-5 ದಿನ ಆದ್ಮೇಲೆ ನೀವೇ ಮರು ಪ್ರಶ್ನೆ ಮಾಡ್ತೀರಿ. ನಮ್ಮ ಮೈಸೂರಿಗೆ ಬಂದಾಗ ಏನು ಮ್ಯಾಜಿಕ್ ಮಾಡಿದ್ರು ವಿಜಯೇಂದ್ರ ಅವರು, ಎಲ್ಲ ಸಮಸ್ಯೆ ಬಗೆಹರಿದಿದೆ ಅಂತೇಳಿ ನೀವೇ ಪ್ರಶ್ನೆ ಮಾಡ್ತೀರಿ. ಆ ರೀತಿ ಎಲ್ಲ ಸಮಸ್ಯೆಗಳು ಬಗೆಹರಿದೆ. ಮೊದಲ ಆದ್ಯತೆ ಈಗ ಮ್ಯಾಜಿಕ್ ಮಾಡುವಂತದ್ದು ಅಥವಾ ಹೇಗೆ? ನೋಡ್ರಿ, ನಮ್ಮೆಲ್ಲರ ಗುರಿ ಇವತ್ತು ಯಾರೇ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಎಲ್ಲ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು. ಶಿವಮೊಗ್ಗದಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಿರೋ KS ಈಶ್ವರಪ್ಪರನ್ನ ಮನವೊಲಿಸುವ ಪ್ರಯತ್ನ ನಿಲ್ಲಿಸಲಾಗಿದೆ. ಪಕ್ಷದ ವರಿಷ್ಠರು, ಸ್ಥಳೀಯ ನಾಯಕರ ಸಲಹೆ ಮೇರೆಗೆ ಈ ನಿರ್ಧಾರಕ್ಕೆ ಬರಲಾಗಿದೆ.